ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2025 ಆಗಸ್ಟ್ ತಿಂಗಳ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನು ನೋಡೋಣ. ಇದು ಸೆಕೆಂಡ್ ಪಾರ್ಟ್ ವಿಡಿಯೋ. ಸೊ ಮೊದಲ ಭಾಗವನ್ನು ಕೂಡ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ನಿನ್ನೆ ಕೊನೆಯ ಪ್ರಶ್ನೆ ಈ ರೀತಿ ಇತ್ತು: ಕ್ವಿಟ್ ಇಂಡಿಯಾ ಆಂದೋಲನ ದಿವಸ, ಕ್ವಿಟ್ ಇಂಡಿಯಾ ಡೇ 2025 ಅನ್ನು ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಡಿ, ಆಗಸ್ಟ್ 8. ಆಗಸ್ಟ್ 8ರಂದು ಕ್ವಿಟ್ ಇಂಡಿಯಾ ಡೇಯನ್ನು ಪ್ರತಿ ವರ್ಷ ಆಚರಿಸಲಾಗುತ್ತೆ. ಯಾಕಂದರೆ ಆಗಸ್ಟ್ 8, ನೋಟ್ ಮಾಡ್ಕೊಳ್ಳಿ, ಆಗಸ್ಟ್ 8 1942ರಲ್ಲಿ ಭಾರತದಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟ್ ಶುರುವಾಯಿತು. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳವಳಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎನ್ನುವಂಥ ಚಳವಳಿ ಪ್ರಾರಂಭ ಆಯಿತು. ಆ ನೆನಪಿಗಾಗಿ ಪ್ರತಿ ವರ್ಷ ಆಗಸ್ಟ್ 8ರಂದು ಕ್ವಿಟ್ ಇಂಡಿಯಾ ಆಂದೋಲನ ದಿವಸವನ್ನು ಆಚರಿಸಲಾಗುತ್ತೆ. ಮತ್ತು ಕ್ವಿಟ್ ಇಂಡಿಯಾ ಡೇಗೆ, ಕ್ವಿಟ್ ಇಂಡಿಯಾ ಆಂದೋಲನಕ್ಕೆ ಇನ್ನೊಂದು ಹೆಸರಿತ್ತು, ಆಗಸ್ಟ್ ಕ್ರಾಂತಿ. ಕ್ವಿಟ್ ಇಂಡಿಯಾ ಮೂಮೆಂಟ್ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರೊಂದು ಘೋಷಣೆಯನ್ನು ಕೊಡ್ತಾರೆ. ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಯಾವ ಘೋಷಣೆ ಕೇಳಿದ್ರೆ, ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ನೋಡಿ, ಪ್ರಶ್ನೆ ಈ ರೀತಿ ಕೇಳ್ಬೋದು: ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ ಘೋಷಣೆ ನೀಡಿದವರು ಯಾರು ಕೇಳಿದ್ರೆ ಗಾಂಧೀಜಿ ಅಂತ ಗೊತ್ತಿರಲಿ. ಸೊ ಯಾವ ಚಳವಳಿಯ ಸಂದರ್ಭದಲ್ಲಿ ಗಾಂಧೀಜಿಯವರು ಡೂ ಆರ್ ಡೈ ಒಂದು ಘೋಷಣೆಯನ್ನು ನೀಡಿದ್ರು ಕೇಳಿದ್ರೆ ಕ್ವಿಟ್ ಇಂಡಿಯಾ ಮೂಮೆಂಟ್ ಸಂದರ್ಭದಲ್ಲಿ ಗೊತ್ತಿರಲಿ. ಸೊ ಕ್ವಿಟ್ ಇಂಡಿಯಾ ಆಂದೋಲನ ಡೇಯನ್ನು ಯಾವಾಗ ಆಚರಿಸಿದ್ವಿ? ಆಗಸ್ಟ್ 8ರಂದು. ಇಸ್ರೋ ಗಗನಯಾನಕ್ಕಾಗಿ ಹೋಪ್ ಎನ್ನುವಂಥ ಮಿಷನನ್ನು ಎಲ್ಲಿ ಲಾಂಚ್ ಮಾಡ್ತು? ಹೋಪ್ ಮಿಷನ್. ಸೊ ಹೋಪ್ ಮಿಷನ್ನ ಲಾಂಚ್ ಮಾಡಿದ್ದು ಲಡಾಖ್ನಲ್ಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಲಡಾಖ್ನಲ್ಲಿ. ಏನಿದು ಹೋಪ್ ಅಂತ ಕೇಳಿದ್ರೆ, ಹೋಪ್ ಇದರ ಅಬ್ರಿವೇಷನ್ ಏನು? ಹೋಪ್ ಅಂದರೆ ಏನು ಕೇಳಿದ್ರೆ, ಹಿಮಾಲಯನ್ ಔಟ್ಪೋಸ್ಟ್ ಫಾರ್ ಪ್ಲಾನೆಟರಿ ಎಕ್ಸ್ಪ್ಲೋರೇಷನ್. ಹಿಮಾಲಯನ್ ಔಟ್ಪೋಸ್ಟ್ ಫಾರ್ ಪ್ಲಾನೆಟರಿ ಎಕ್ಸ್ಪ್ಲೋರೇಷನ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕರ್ತವ್ಯ ಭವನವನ್ನು ಎಲ್ಲಿ ಉದ್ಘಾಟನೆ ಮಾಡಿದರು? ಸರಿಯಾದ ಉತ್ತರ ಆಪ್ಷನ್ ಡಿ, ನವದೆಹಲಿಯಲ್ಲಿ. ನವದೆಹಲಿಯಲ್ಲಿ ನರೇಂದ್ರ ಮೋದಿ ಅವರು ಕರ್ತವ್ಯ ಭವನವನ್ನು ಉದ್ಘಾಟನೆ ಮಾಡಿದರು. ಮುಖ್ಯಮಂತ್ರಿ ನಿಜುತ್ ಮೊಯಿನಾ 2.0 ಎನ್ನುವಂಥ ಯೋಜನೆಯನ್ನು ಜಾರಿ ಮಾಡಿದಂಥ ರಾಜ್ಯ ಯಾವುದು? ಮುಖ್ಯಮಂತ್ರಿ ನಿಜುತ್ ಮೊಯಿನಾ 2.0 ಎನ್ನುವಂಥ ಯೋಜನೆ. ಸರಿಯಾದ ಉತ್ತರ ಅಸ್ಸಾಂ. ಏನಿದು ಮುಖ್ಯಮಂತ್ರಿ ನಿಜುತ್ ಮೊಯಿನಾ 2 ಎನ್ನುವಂಥ ಯೋಜನೆ ಅಂತ ಕೇಳಿದ್ರೆ, ಅಸ್ಸಾಂ ಸರ್ಕಾರ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಉತ್ತೇಜನ ನೀಡುವ ಸಲುವಾಗಿ, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಉತ್ತೇಜನ ನೀಡುವ ಸಲುವಾಗಿ ಈ ಮುಖ್ಯಮಂತ್ರಿ ನಿಜುತ್ ಮೊಯಿನಾ ಯೋಜನೆಯನ್ನು ಲಾಂಚ್ ಮಾಡ್ತು. ಏನಿದು, ಯಾವ ರೀತಿಯಾಗಿ ಉತ್ತೇಜನ ಅಂತ ಕೇಳಿದ್ರೆ, ಪ್ರೌಢಶಾಲೆಯಲ್ಲಿ ಓದುತ್ತಿರುವಂತಹ ಹೆಣ್ಣು ಮಕ್ಕಳಿಗೆ, ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಹೆಣ್ಣು ಮಕ್ಕಳಿಗೆ ವರ್ಷಕ್ಕೆ 10,000 ರು, ವರ್ಷಕ್ಕೆ 10,000 ರು ನೀಡುವಂಥ ಯೋಜನೆ. ಹಾಗೆಯೇ ಪದವಿ ಓದುತ್ತಿರುವ ಹೆಣ್ಣು ಮಕ್ಕಳಿಗೆ 12,500 ವರ್ಷಕ್ಕೆ ನೀಡುವಂಥ ಯೋಜನೆ. ಹಾಗೆಯೇ ಪೋಸ್ಟ್ ಗ್ರ್ಯಾಜುಯೇಷನ್, ಸ್ನಾತಕೋತ್ತರ ಪದವಿ ಅಥವಾ PG ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡುವ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ 25,000 ಪರ್ ಇಯರ್ ವರ್ಷಕ್ಕೆ ನೀಡುವಂಥ ಒಂದು ವಿಶಿಷ್ಟವಾದ ಯೋಜನೆ ಇದು. ಹೆಣ್ಣು ಮಕ್ಕಳಿಗೆ ಶಿಕ್ಷಣಕ್ಕೆ ಉತ್ತೇಜನ ನೀಡುವಂಥ ಒಂದು ಯೋಜನೆ ಇದು. ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್, ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಗೌರವ್ ಬ್ಯಾನರ್ಜಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದನ್ನ ಬಾರ್ಕ್ ಅಂತ ಕರೀತಾರೆ.
ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್. ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಗೌರವ್ ಬ್ಯಾನರ್ಜಿ. ಸೊ ಈ ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ ಇದೆಯಲ್ಲ, ಇದು 2010ರಲ್ಲಿ ಪ್ರಾರಂಭ ಆಯಿತು. 2010ರಲ್ಲಿ ಸ್ಥಾಪನೆಯಾಗಿದೆ ಹೋಗಿ ಕೇಳಿದ್ರೆ 2010ರಲ್ಲಿ. ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಬಾರ್ಕ್ನ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಬಾರ್ಕ್ನ ಸಿಇಒ ಯಾರು ಅಂತ ಕೇಳಿದ್ರೆ ಬಾರ್ಕ್ನ ಸಿಇಒ ನಕುಲ್ ಚೋಪ್ರಾ. ಈ ಅಂಶಗಳು ಕೂಡ ಗೊತ್ತಿರಲಿ. ಯಾವ ದೇಶವು ರಿಸೋಟೋಪ್ ಪ್ರಾಜೆಕ್ಟನ್ನು ಲಾಂಚ್ ಮಾಡಿತು? ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾ. ಏನಿದು ರಿಸೋಟೋಪ್ ಅಂತ ಕೇಳಿದ್ರೆ ರೈನೋಗಳಿಗೆ ರೇಡಿಯೋ ಆಕ್ಟಿವ್ ಐಸೋಟೋಪನ್ನು ಇಂಜೆಕ್ಟ್ ಮಾಡುವಂಥ ಒಂದು ಯೋಜನೆ. ರೇಡಿಯೋ ಆಕ್ಟಿವ್ ಐಸೋಟೋಪ್ ಇಂಜೆಕ್ಟ್ ಮಾಡುವಂಥ ಒಂದು ಯೋಜನೆ. ಆ ಮೂಲಕವಾಗಿ ಅವುಗಳನ್ನು ಟ್ರ್ಯಾಕ್ ಮಾಡುವಂಥದ್ದು. CBSEಯ ಅಧ್ಯಕ್ಷರಾಗಿ ಮುಂದಿನ 2 ವರ್ಷಗಳವರೆಗೆ ಮುಂದುವರಿಯುತ್ತಿರುವವರು ಯಾರು? ಸರಿಯಾದ ಉತ್ತರ ರಾಹುಲ್ ಸಿಂಹ. ರಾಹುಲ್ ಸಿಂಹ ಅವರು CBSE ಅಂದ್ರೇನು ನೋಟ್ ಮಾಡ್ಕೊಳ್ಳಿ. ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್. ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್. ಸೊ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ CBSE ಇದರ ಅಧ್ಯಕ್ಷರಾಗಿ ಮುಂದಿನ 2 ವರ್ಷಗಳವರೆಗೆ ಮುಂದುವರಿಯುತ್ತಿರುವವರು ಯಾರು ಕೇಳಿದ್ರೆ ರಾಹುಲ್ ಸಿಂಹ. ಸೊ CBSE ಬಗ್ಗೆ ಹೇಳೋದಾದರೆ CBSE 1929ರಲ್ಲಿ ಸ್ಥಾಪನೆ ಆಯಿತು ಮತ್ತು CBSEಯ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ, ಹೆಡ್ ಕ್ವಾರ್ಟರ್. ಯಾವ ರಾಜ್ಯವು ಮಹಿಳೆಯರಿಗಾಗಿ ನಾರಿ ಅದಾಲತನ್ನು ಜಾರಿ ಮಾಡಿತು? ಸರಿಯಾದ ಉತ್ತರ ಸಿಕ್ಕಿಂ. ಸೊ ಸಿಕ್ಕಿಂ ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್ ಅವರು ಮಹಿಳೆಯರ ಸಮಸ್ಯೆಗಳಿಗೆ ಕೋರ್ಟ್ ಇಶ್ಯೂಸ್ಗೆ ತ್ವರಿತ ಪರಿಹಾರ ನೀಡುವ ಸಲುವಾಗಿ ತತ್ಕ್ಷಣದ ಪರಿಹಾರ ನೀಡುವ ಸಲುವಾಗಿ ನಾರಿ ಅದಾಲತನ್ನು ಜಾರಿ ಮಾಡಿತು. ಈ ಕೆಳಗಿನ ಯಾವ ನಗರವು ಪ್ರಪಂಚದ ಅತ್ಯಂತ ಸುರಕ್ಷಿತ ನಗರಗಳ ಪಟ್ಟಿಯಲ್ಲಿ 49ನೇ ಸ್ಥಾನ ಪಡೆಯಿತು? ಅಂದರೆ ಭಾರತದಿಂದ ಮೊದಲ ಸ್ಥಾನದಲ್ಲಿರುವಂತಹ ಒಂದು ನಗರ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಮಂಗಳೂರು. ಸೊ ಈ ಪ್ರಪಂಚದ ಅತ್ಯಂತ ಸುರಕ್ಷಿತ ನಗರಗಳ ಪಟ್ಟಿಯನ್ನು ನೋಡ್ತಾ ಹೋದರೆ ಭಾರತದಲ್ಲಿ ಪ್ರಮುಖವಾಗಿ 3 ನಗರಗಳು ಆಯ್ಕೆಯಾಗಿದ್ದಾವೆ. ಮೊದಲ ಪ್ಲೇಸಲ್ಲಿ ಮಂಗಳೂರು, ನೆಕ್ಸ್ಟ್ ವಡೋದರ, ನೆಕ್ಸ್ಟ್ ಅಹಮದಾಬಾದ್ ಇದೆ. ಮಂಗಳೂರು, ವಡೋದರ, ಅಹಮದಾಬಾದ್. ಮಂಗಳೂರು ಭಾರತದಲ್ಲಿ ಮೊದಲ ಸ್ಥಾನದಲ್ಲಿದೆ ಮತ್ತು ಪ್ರಪಂಚದ ಪಟ್ಟಿಯಲ್ಲಿ 49ನೇ ಸ್ಥಾನದಲ್ಲಿದೆ. ಹಾಗಾದರೆ ಪ್ರಪಂಚದ ಇಂಡೆಕ್ಸನ್ನು ನೋಡಿದ್ರೆ, ಪ್ರಪಂಚದ ಪಟ್ಟಿಯನ್ನು ನೋಡ್ತಾ ಹೋದರೆ ಪ್ರಪಂಚದ ಅತ್ಯಂತ ಸುರಕ್ಷಿತ ನಗರ ಯಾವುದು ಫಸ್ಟ್ ಪ್ಲೇಸಲ್ಲಿದೆ ಕೇಳಿದ್ರೆ ಅಬು ದುಬೈ ಪ್ರಪಂಚದ ಅತ್ಯಂತ ಸುರಕ್ಷಿತ ನಗರ ಫಸ್ಟ್ ಪ್ಲೇಸಲ್ಲಿದೆ. 2ನೇದು ದೋಹಾ ಸೆಕೆಂಡ್ ಪ್ಲೇಸಲ್ಲಿದೆ. 3ನೇದು ದುಬೈ. ಈ 3 ಪ್ರಪಂಚದ ಅತ್ಯಂತ ಸುರಕ್ಷಿತ ನಗರಗಳು ಫಸ್ಟ್ ಪ್ಲೇಸಲ್ಲಿ, ಸೆಕೆಂಡ್ ಪ್ಲೇಸಲ್ಲಿ ಮತ್ತು ಥರ್ಡ್ ಪ್ಲೇಸಲ್ಲಿ ಇರುವಂತಹ ನಗರಗಳಾಗಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ಉದ್ದವಾದ ವಂದೇ ಭಾರತ್ ಟ್ರೈನ್ ಮಾರ್ಗವನ್ನು ಎಲ್ಲಿ ಉದ್ಘಾಟಿಸಿದರು? ಅಂದರೆ ಭಾರತದ ಅತ್ಯಂತ ಉದ್ದವಾದ ವಂದೇ ಭಾರತ ಟ್ರೈನ್ ಮಾರ್ಗ ಎಲ್ಲಿದೆ ಅಂತ ಪ್ರಶ್ನೆ. ಸರಿಯಾದ ಉತ್ತರ ನಾಗಪುರದಿಂದ ಪುಣೆವರೆಗೆ ಇದೆ. ನಾಗಪುರದಿಂದ ಪುಣೆವರೆಗೆ ಭಾರತದ ಅತ್ಯಂತ ಉದ್ದವಾದ ವಂದೇ ಭಾರತ್ ಟ್ರೈನ್ ಇದು. ವಂದೇ ಭಾರತ್ ರೈಲು ಮಾರ್ಗ, ಟ್ರೈನ್ ಮಾರ್ಗ ಇದು.
ಸೊ ಇದು 885 ಕಿಲೋಮೀಟರ್ ಉದ್ದ ಇದೆ. ನಾಗಪುರದಿಂದ ಪುಣೆವರೆಗೂ 885 ಕಿಲೋಮೀಟರ್ ಉದ್ದ ಇದೆ. ಸೊ ಈ ದೂರವನ್ನು 885 ಕಿಲೋಮೀಟರ್ ದೂರವನ್ನು 8 ಗಂಟೆ 30 ನಿಮಿಷಕ್ಕೆ ಈ ರೈಲು ಪ್ರಯಾಣಿಸುತ್ತೆ. ಅಂದರೆ ಇಷ್ಟು ವೇಗವಾಗಿ ಇದು ಹೋಗುತ್ತೆ. ವೈ ದ ಕಾನ್ಸ್ಟಿಟ್ಯೂಷನ್ ಮ್ಯಾಟರ್ ಎನ್ನುವಂಥ ಪುಸ್ತಕವನ್ನು ಬರೆದವರು ಯಾರು? ವೈ ದ ಕಾನ್ಸ್ಟಿಟ್ಯೂಷನ್ ಮ್ಯಾಟರ್ ಎನ್ನುವಂಥ ಪುಸ್ತಕವನ್ನು ಬರೆದವರು ಯಾರು? ಸರಿಯಾದ ಉತ್ತರ ಡಿ.ವೈ. ಚಂದ್ರಚೂಡ. ಡಿ.ವೈ. ಚಂದ್ರಚೂಡ. ವಿಶ್ವ ಜೈವ ಇಂಧನ ದಿವಸ 2025, ವರ್ಲ್ಡ್ ಬಯೋಫ್ಯೂಯಲ್ ಡೇ. ವರ್ಲ್ಡ್ ಬಯೋಫ್ಯೂಯಲ್ ಡೇ 2025. ವರ್ಲ್ಡ್ ಬಯೋಫ್ಯೂಯಲ್ ಡೇ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಆಗಸ್ಟ್ 10. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಗಸ್ಟ್ 10. ಸೊ 2025ರ ಥೀಮ್ ಏನಾಗಿತ್ತು? 2025 ಆಗಸ್ಟ್ 10 ವರ್ಲ್ಡ್ ಬಯೋಫ್ಯೂಯಲ್ ಡೇ. ಇದರ ಥೀಮ್ ಏನಾಗುತ್ತೆ ಕೇಳಿದ್ರೆ ದ ಬಯೋ E3 ವೇ. ದ ಬಯೋ E3 ವೇ. ದ ಬಯೋ E3 ವೇ. ಅಂತಾರಾಷ್ಟ್ರೀಯ ಯುವ ದಿವಸ ಇಂಟರ್ನ್ಯಾಷನಲ್ ಯೂತ್ ಡೇ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಆಗಸ್ಟ್ 12. ಆಗಸ್ಟ್ 12. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇತ್ತೀಚೆಗೆ ನಿಧನರಾದ ಜೇಮ್ಸ್ ಆರ್ಥರ್ ಲೋವೆಲ್ ಜೂನಿಯರ್ ಇವರು ಯಾವ ಒಂದು ಸ್ಪೇಸ್ ಮಿಷನ್ನ ಕಮಾಂಡರ್ ಆಗಿದ್ರು? ಜೇಮ್ಸ್ ಆರ್ಥರ್ ಲೋವೆಲ್ ಜೂನಿಯರ್. ಸೊ ಯಾವ ಮಿಷನ್ನ ಕಮಾಂಡರ್ ಆಗಿದ್ರು ಕೇಳಿದ್ರೆ ಅಪೋಲೋ 13. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಪೋಲೋ 13 ಮಿಷನ್ ಯಾವಾಗ ಲಾಂಚ್ ಆಗಿತ್ತು ಕೇಳಿದ್ರೆ 1970. ಇದರ ಕಮಾಂಡರ್ ಆಗಿದ್ರು ಇವರು ಜೇಮ್ಸ್ ಆರ್ಥರ್ ಲೋವೆಲ್ ಜೂನಿಯರ್. ಇತ್ತೀಚೆಗೆ ನಿಧನರಾದರು. ಝೊಮ್ಯಾಟೋದ ಫ್ಯೂಯಲ್ ಯುವರ್ ಹಜಲ್ ಎನ್ನುವಂತಹ ಅಭಿಯಾನದ ರಾಯಭಾರಿಯಾಗಿ ಆಯ್ಕೆಯಾದವರು ಯಾರು? ಝೊಮ್ಯಾಟೊ ಫ್ಯೂಯಲ್ ಯುವರ್ ಹಜಲ್. ಸೊ ಸರಿಯಾದ ಉತ್ತರ ಶಾರುಖ್ ಖಾನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ISA ಇದರ 107ನೇ ಸದಸ್ಯ ರಾಷ್ಟ್ರವಾಗಿ ಆಯ್ಕೆಯಾದ ದೇಶ ಯಾವುದು? ಸರಿಯಾದ ಉತ್ತರ ಮಾಲ್ಡೋವಾ. ಮಾಲ್ಡೋವಾ ಎಷ್ಟನೇ ಸದಸ್ಯ ರಾಷ್ಟ್ರ? 107ನೇ ಸದಸ್ಯ ರಾಷ್ಟ್ರ. 107ನೇ ಸದಸ್ಯ ರಾಷ್ಟ್ರ ಯಾವುದು ಕೇಳಿದ್ರೆ ಮಾಲ್ಡೋವಾ. ಸೊ ಮಾಲ್ಡೋವಾದ ಬಗ್ಗೆ ಹೇಳೋದಾದ್ರೆ ಮಾಲ್ಡೋವಾದ ರಾಜಧಾನಿ ಚಿಸಿನಾವು. ಚಿಸಿನಾವು ಮಾಲ್ಡೋವಾ ದೇಶದ ರಾಜಧಾನಿ. ಮಾಲ್ಡೋವಾ ದೇಶದ ಕರೆನ್ಸಿ ಮಾಲ್ಡೋವನ್ ಲಿವ್. ಮಾಲ್ಡೋವನ್ ಲಿವ್ ಇದು ಇಲ್ಲಿನ ಕರೆನ್ಸಿ. ಇನ್ನು ಮಾಲ್ಡೋವಾದ ಅಧ್ಯಕ್ಷರು ಪ್ರೆಸಿಡೆಂಟ್ ಯಾರು ಕೇಳಿದ್ರೆ ಮೈಯಾ ಸಂಡು. ಮಾಲ್ಡೋವಾದ ಅಧ್ಯಕ್ಷರು. ಇತ್ತೀಚೆಗೆ ಶೈನ್ ಇನಿಷಿಯೇಟಿವ್ ಲಾಂಚ್ ಮಾಡಿದಂತಹ ಸಂಸ್ಥೆ ಯಾವುದು? ಶೈನ್ ಇನಿಷಿಯೇಟಿವ್ ಲಾಂಚ್ ಮಾಡಿದ ಸಂಸ್ಥೆ ಯಾವುದು ಕೇಳಿದ್ರೆ ICMR. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ICMR. ಏನಿದು ಶೈನ್ ಇನಿಷಿಯೇಟಿವ್ ಕೇಳಿದ್ರೆ ICMR ಇದು 9ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಸೈಂಟಿಫಿಕಲ್ ಇನ್ನೋವೇಷನ್ಸ್ ಇದಕ್ಕೆ ಎನ್ಕರೇಜ್ ಮಾಡುವಂತಹ, ಉತ್ತೇಜಿಸುವಂತಹ ಒಂದು ಇನಿಷಿಯೇಟಿವ್ ಆಗಿದೆ. ಇನಿಷಿಯೇಟಿವ್ ಹೆಸರು ಶೈನ್ ಅಂತ. 2025ನೇ ಸಾಲಿನ MS ಸ್ವಾಮಿನಾಥನ್ ಫುಡ್ ಆ್ಯಂಡ್ ಪೀಸ್ ಅವಾರ್ಡ್ ವಿಜೇತ ಅಡೆನ್ಲಿ ಇವರು ಯಾವ ದೇಶದವರು? ಸರಿಯಾದ ಉತ್ತರ ಇವರು ನೈಜೀರಿಯಾದವರು. ಈ ಪ್ರಶಸ್ತಿ ಪಡೆದ ಮೊದಲಿಗ ಇವರು. ಈ ಪ್ರಶಸ್ತಿಯನ್ನು ಪಡೆದಂತಹ ಮೊದಲಿಗ. ಇದು ಅಗ್ರಿಕಲ್ಚರ್ ಇಕೋಸಿಸ್ಟಮ್ ಕೊಟ್ಟಂತಹ ಕೊಡುಗೆಗೆ ನೀಡಲಾಗುವಂಥ ಒಂದು ಪ್ರಶಸ್ತಿ. ಅಗ್ರಿಕಲ್ಚರ್
ಇಕೋಸಿಸ್ಟಮ್ಗೆ ನೀಡಲಾಗುವಂಥ ಒಂದು ಪ್ರಶಸ್ತಿಯಾಗಿದೆ. ದ ಕಾನ್ಸೈನ್ಸ್ ನೆಟ್ವರ್ಕ್ ಎನ್ನುವಂಥ ಪುಸ್ತಕವನ್ನು ಬರೆದವರು ಯಾರು? ಸರಿಯಾದ ಉತ್ತರ ಸುಗತ ಶ್ರೀನಿವಾಸ ರಾಜು. ಪುಸ್ತಕದ ಹೆಸರೇನು? ದ ಕಾನ್ಸೈನ್ಸ್ ನೆಟ್ವರ್ಕ್. 2025ನೇ ಸಾಲಿನ ಭಾರತ ಸ್ವಾತಂತ್ರ್ಯ ದಿನದ ಥೀಮ್ ಏನಾಗಿತ್ತು? ಸರಿಯಾದ ಉತ್ತರ ನಯಾ ಭಾರತ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ 2025ರಂದು ನಾವು ಆಚರಿಸಲಾದಂತಹ ಭಾರತದ ಸ್ವಾತಂತ್ರ್ಯ ದಿನ ಎಷ್ಟನೇದು ಕೇಳಿದ್ರೆ 79ನೇ ಸ್ವಾತಂತ್ರ್ಯ ದಿನವಾಗಿತ್ತು. ಸೊ ಎಲ್ಲಿ ಫ್ಲಾಗ್ ಹಾಸ್ಟ್ ಮಾಡಿದ್ರು ಕೇಳಿದ್ರೆ ರೆಡ್ ಫೋರ್ಟಲ್ಲಿ, ದೆಹಲಿಯ ಕೆಂಪು ಕೋಟೆಯಲ್ಲಿ. ಉಲ್ಚಿ ಫ್ರೀಡಮ್ ಶೀಲ್ಡ್ ಮಿಲಿಟರಿ ಅಭ್ಯಾಸ ಅಮೆರಿಕ ಮತ್ತು ಯಾವ ದೇಶದ ನಡುವೆ ನಡೆಯಿತು? ಸರಿಯಾದ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಕೊರಿಯಾದ ನಡುವೆ ನಡೆಯಿತು ಉಲ್ಚಿ ಫ್ರೀಡಮ್ ಶೀಲ್ಡ್ ಮಿಲಿಟರಿ ಅಭ್ಯಾಸ. ಯಾವ ವರ್ಷದಲ್ಲಿ ಮಂಡಿಸಲಾದ ಇನ್ಕಮ್ ಟ್ಯಾಕ್ಸ್ ಬಿಲ್ಲನ್ನು ಬದಲಾಯಿಸಿ 2025ರ ಇನ್ಕಮ್ ಟ್ಯಾಕ್ಸ್ ಬಿಲ್ಲನ್ನು ಪಾಸ್ ಮಾಡಲಾಯಿತು? ಸರಿಯಾದ ಉತ್ತರ 1961ರ ಇನ್ಕಮ್ ಟ್ಯಾಕ್ಸ್ ಬಿಲ್. ಇದನ್ನು ಬದಲಾಯಿಸಿ 2025ರಲ್ಲಿ ನೂತನ ಇನ್ಕಮ್ ಟ್ಯಾಕ್ಸ್ ಬಿಲ್ಲನ್ನು ಮಂಡಿಸಲಾಯಿತು, ಪಾಸ್ ಮಾಡಲಾಯಿತು. ಯಾವ ರಾಜ್ಯವು ಅಧಿಕಾರಿಕ ಭಾಷೆಯಲ್ಲಿ ಹರಿಜನ ಎನ್ನುವಂಥ ಪದವನ್ನು ನಿಷೇಧ ಮಾಡಿತು, ಪ್ರತಿಬಂಧನೆ ಒಡ್ಡಿತು? ಸರಿಯಾದ ಉತ್ತರ ಒಡಿಸ್ಸಾ ರಾಜ್ಯ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ 89ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ರೋಹಿತ್ ಕೃಷ್ಣ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾವ ದೇಶವು ಬಲೂಚಿ ಲಿಬರೇಷನ್ ಆರ್ಮಿ PLA ಈ ಆರ್ಮಿಯನ್ನು ಉಗ್ರವಾದಿ ಸಂಘಟನೆ ಅಂತ ಘೋಷಣೆ ಮಾಡ್ತು? ಸರಿಯಾದ ಉತ್ತರ ಅಮೇರಿಕ ಘೋಷಣೆ ಮಾಡಿದ್ದು. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಆಪರೇಷನ್ ಅಲರ್ಟ್ ಲಾಂಚ್ ಮಾಡಿದ ಸಂಸ್ಥೆ ಯಾವುದು? ಸರಿಯಾದ ಉತ್ತರ ಆಪರೇಷನ್ ಅಲರ್ಟ್ ಲಾಂಚ್ ಮಾಡಿದ್ದು BSF, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಸೊ ಇದು ರಾಜಸ್ಥಾನ್ನ ಪಾಕಿಸ್ತಾನ್ ಬಾರ್ಡ್ರಲ್ಲಿ ಈ ಒಂದು ಅಲರ್ಟನ್ನು ಲಾಂಚ್ ಮಾಡಿತು ಆಗಸ್ಟ್ 11ರಂದು. ಇತ್ತೀಚೆಗೆ ಯಾವ ರಾಜ್ಯವು ಗಾರ್ಡಿಯನ್ ವೆಟೋ ಬಿಲ್ಲನ್ನು ಪಾಸ್ ಮಾಡಿತು? ಸರಿಯಾದ ಉತ್ತರ ದೆಹಲಿ ಸರ್ಕಾರ, ಗಾರ್ಡಿಯನ್ ವೆಟೋ ಬಿಲ್. ತಮಿಳುನಾಡಿನ ನೂತನ ಶಿಕ್ಷಣ ನೀತಿಯ ಪ್ರಕಾರ ಈ ಕೆಳಗಿನ ಯಾವ ಭಾಷೆಯ ಕಲಿಕೆ ಕಡ್ಡಾಯವಲ್ಲ? ಸರಿಯಾದ ಉತ್ತರ ಆಪ್ಷನ್ ಎ ಹಿಂದಿ ಭಾಷೆ ಕಡ್ಡಾಯವಲ್ಲ. ತಮಿಳುನಾಡಿನಲ್ಲಿ ಪ್ರಸ್ತುತ ದ್ವಿಭಾಷಾ ನೀತಿ ಇದೆ. ದ್ವಿಭಾಷಾ ನೀತಿ ಜಾರಿ. ಸೊ ಈ ದ್ವಿಭಾಷಾ ನೀತಿಯ ಪ್ರಕಾರ ಫಸ್ಟ್ ಲ್ಯಾಂಗ್ವೇಜ್, ಪ್ರಥಮ ಭಾಷೆಯಾಗಿ ಅವರು ತಮಿಳನ್ನು ಕಲಿತಾರೆ. ಸೆಕೆಂಡ್ ಲ್ಯಾಂಗ್ವೇಜ್, ದ್ವಿತೀಯ ಭಾಷೆಯಾಗಿ ಇಂಗ್ಲಿಷನ್ನು ಕಲಿತಾರೆ. ಸೊ ಹಿಂದಿ ಕಡ್ಡಾಯ ಅಲ್ಲ. ಆಪರೇಷನ್ ಸಹಯೋಗ ಈ ಕೆಳಗಿನ ಯಾವ ರಾಜ್ಯದ ಹಳ್ಳಿಗಳ ಭೂಕುಸಿತದಿಂದ ರಕ್ಷಿಸಲು ಲಾಂಚ್ ಮಾಡಲಾಯಿತು? ಸರಿಯಾದ ಉತ್ತರ ಮಣಿಪುರ. ಆಪರೇಷನ್ ಸಹಯೋಗ ಇದನ್ನು ಲಾಂಚ್ ಮಾಡಿದ್ದು ಇಂಡಿಯನ್ ಏರ್ಫೋರ್ಸ್. ಇಂಡಿಯನ್ ಏರ್ಫೋರ್ಸ್ ಮಣಿಪುರದಲ್ಲಿರೋ ಭೂಕುಸಿತದಿಂದ, ಲ್ಯಾಂಡ್ ಸ್ಲೈಡ್ಸಿಂದ ಜನರನ್ನು ರಕ್ಷಣೆ ಮಾಡೋದಕ್ಕೆ ಆಪರೇಷನ್ ಸಹಯೋಗವನ್ನು ಲಾಂಚ್ ಮಾಡ್ತು. ಈ ಕೆಳಗಿನ ಯಾವ ರಾಜ್ಯದಲ್ಲಿ ದಿಶಾ ಅಭಿಯಾನವನ್ನು ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಮಹಾರಾಷ್ಟ್ರದಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಏನಿದು ದಿಶಾ ಅಭಿಯಾನ ಅಂತ ಕೇಳಿದ್ರೆ, ಇಂಟೆಲೆಕ್ಚುಯಲ್ ಡಿಸಾಬಿಲಿಟಿ ಇರುವಂಥ ಮಕ್ಕಳಿಗೆ, ಇಂಟೆಲೆಕ್ಚುಯಲ್ ಡಿಸಾಬಿಲಿಟಿ ಬೌದ್ಧಿಕವಾಗಿ ಬುದ್ಧಿಮಾಂದ್ಯರಾದಂತಹ ಮಕ್ಕಳಿಗೆ ಯೂನಿಫಾರ್ಮ್ ಆ್ಯಂಡ್ ಕ್ವಾಲಿಟಿ ಎಜುಕೇಷನ್ ಕೊಡುವಂಥ ಒಂದು ಕಾರ್ಯಕ್ರಮ ಇದು. ಯೂನಿಫಾರ್ಮ್ ಆ್ಯಂಡ್ ಕ್ವಾಲಿಟಿ ಎಜುಕೇಷನ್ ನೀಡುವಂತಹ ಒಂದು ಅಭಿಯಾನ ಇದು. ಸ್ನೇಹಿತರೆ, ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿದೆ. ಸದ್ಭಾವನಾ ದಿವಸ 2025 ರಾಜೀವ್ ಗಾಂಧಿಯವರ
ಜನ್ಮದಿನದ ನೆನಪಿಗೆ ನಾವು ಪ್ರತಿ ವರ್ಷ ರಾಷ್ಟ್ರೀಯ ಸದ್ಭಾವನಾ ದಿನವನ್ನು ಆಚರಿಸ್ತೀವಿ. ಹಾಗಾದರೆ 2025ನೇ ಸಾಲಿನ ರಾಷ್ಟ್ರೀಯ ಸದ್ಭಾವನಾ ದಿನ ಯಾವಾಗ ಆಚರಿಸಿದ್ವಿ? ಆಪ್ಷನ್ಸ್ ಈ ರೀತಿ ಇದೆ: ಆಗಸ್ಟ್ 18, ಆಗಸ್ಟ್ 20, ಆಗಸ್ಟ್ 9, ಆಗಸ್ಟ್ 12. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.